ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಇದು. ಏನು, ಅಂಡರ್ ವೆರಿ ಹೈ ಹ್ಯೂಮಿಡ್ ಕ್ಲೈಮೇಟ್ ಸೋಡಿಯಂ ಕ್ಲೋರೈಡ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್ ಪ್ರೊಡ್ಯೂಸಸ್ ಡ್ರೈ ಗ್ಯಾಸ್. ನೌ ವಿಚ್ ಡ್ರೈ ಲಿಟ್ಮಸ್ ಚೇಂಜಸ್ ಇಟ್ಸ್ ಕಲರ್ ವೆನ್ ಬ್ರಾಟ್ ಇನ್ ಕಾಂಟ್ಯಾಕ್ಟ್ ವಿತ್ ದಿಸ್ ಗ್ಯಾಸ್? ವೈ? ಯಾವುದು ಲಿಟ್ಮಸ್ ಪೇಪರ್ ಕಲರ್ ಚೇಂಜ್ ಮಾಡೋ, ಆಸಿಡಿಕಾ ಬೇಸಿಕಾ ಅಂತ ಯಾವುದು ಚೇಂಜ್ ಮಾಡುತ್ತೆ ಅಂತ ನೀವು ಬರಿಬೇಕು. ಈಗ ನೋಡಿ, ಇಲ್ಲಿ ಈ ರಿಯಾಕ್ಷನನ್ನು ನೀವು ಇಲ್ಲಿ ಬರೆದಿದ್ದಾರೆ, 2NaCl + H2SO4 ಗಿವ್ಸ್ Na2SO4 + HCl. ಅಂದರೆ ಅವ್ನು ಕೊಟ್ಟಿರೋದು ಹ್ಯೂಮಿಡ್ ಕ್ಲೈಮೇಟಲ್ಲಿ ಸೋಡಿಯಂ ಕ್ಲೋರೈಡ್ NaCl ಮತ್ತು ಸಲ್ಫ್ಯೂರಿಕ್ ಆ್ಯಸಿಡ್ H2SO4 ರಿಯಾಕ್ಟ್ ಮಾಡಿದಾಗ ಆ್ಯಸಿಡ್ ಕ್ರಿಯೇಟ್ ಆಗುತ್ತಾ, ಏನು ಕ್ರಿಯೇಟ್ ಆಗುತ್ತೆ, ಬೇಸ್ ಕ್ರಿಯೇಟ್ ಆಗುತ್ತಾ ಅಂತ. ಇಲ್ಲಿ ನೈದರ್ ಡ್ರೈ ಬ್ಲೂ ಆರ್ nor dry lead litmus will change the color because the gas requires moisture to form ions that triggers the indicator. ಅಂದರೆ ಡ್ರೈ ಗ್ಯಾಸ್ ಪಾಸ್ ಆಗ್ತಿರೋದ್ರಿಂದ ಮಾಯಿಶ್ಚರ್ ಬೇಕು. ಯಾವುದಕ್ಕೆ? ನಿಮ್ಮ ಪೇಪರ್, ಲಿಟ್ಮಸ್ ಪೇಪರ್ ಟರ್ನ್ ಆಗಲಿಕ್ಕೆ. ಡ್ರೈ ಗ್ಯಾಸ್ ಮಾತ್ರ ಆಚೆ ಬಂದರೆ ನಿಮ್ಮ ಲಿಟ್ಮಸ್ ಪೇಪರ್ ಚೇಂಜ್ ಆಗಲ್ಲ. ನೀವು ತುಂಬ ಜನ ರೆಡ್ ಬ್ಲೂಗಾಗಿರುತ್ತೆ, ಬ್ಲೂ ರೆಡ್ಗಾಗಿರುತ್ತೆ ಅಂತ ಬರೆದಿರ್ತೀರ. ಬಟ್ ಬ್ಲೂ ಲಿಟ್ಮಸ್ ರೆಡ್ ಆಗಬೇಕು ಅಥವಾ ರೆಡ್ ಲಿಟ್ಮಸ್ ಬ್ಲೂ ಆಗಬೇಕು ಅಂದರೆ ಮಾಯಿಶ್ಚರ್ ಕಂಟೆಂಟ್ ಇರಬೇಕು. ಆ ಮಾಯಿಶ್ಚರ್ ಕಂಟೆಂಟ್ ಇದ್ದರೆ ಮಾತ್ರ ನಿಮ್ಮ ಪೇಪರ್ ಕಲರ್ ಚೇಂಜ್ ಆಗೋದು ಮತ್ತು ಆ್ಯಸಿಡಿಕ್ ಅಥವಾ ಬೇಸಿಕ್ ಅಂತ ತೋರಿಸೋದು. ಇಲ್ಲಿ ಡ್ರೈ ಗ್ಯಾಸ್ ಆಚೆ ಬರ್ತಿರೋದ್ರಿಂದ ನಿಮಗೆ ಪೇಪರ್ ಯಾವುದು ಕಲರ್ ಚೇಂಜ್ ಆಗಲ್ಲ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇದೆ, ವೆರಿ ಇಂಪಾರ್ಟೆಂಟ್.